ಪುಕ್ಷಟೆ ಜ್ಞಾನ ಸರಣಿ 10. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಗೆಳೆಯರೇ ನಮಸ್ಕಾರ. ಇಂದಿನ ನಮ್ಮ ಈ ಹರಟೆ ಒಂದು ಸಾಮಾನ್ಯ ವಿಷಯದ ಮೇಲಿದೆ. ದಿನನಿತ್ಯದ ವಿಷಯ ಅಂತ ಹೇಳಬಹುದು. ಆರೋಗ್ಯವೇ ಭಾಗ್ಯ ಅಂತ ಹೇಳ್ತೀವಿ ನಾವು, ಅಲ್ವಾ? ಹೌದು. ಇವತ್ತಿನ ಚರ್ಚೆ ನಮ್ಮ ಆರೋಗ್ಯ. ಇದು ಒಂದು ರೀತಿಯಲ್ಲಿ ನೀತಿ ಪಾಠದ ಹರಟೆ ಅಂತ ಹೇಳಿದರೂ ತಪ್ಪಾಗಲಾರದು. ಹೋದ ಸರಣಿಯನ್ನು ನಾನು ಒಂದು ಗಾದೆಯ ಮಾತಿನಿಂದ ಮುಗಿಸಿದ್ದೆ. ಹಾಗೆ ಇವತ್ತಿನ ಸರಣಿಯನ್ನು ಗಾದೆಯ ಮಾತಿನಿಂದಲೇ ಪ್ರಾರಂಭ ಮಾಡ್ತಾ ಇದ್ದೇನೆ. ಆರೋಗ್ಯವೇ ಭಾಗ್ಯ ಆಗಲೇ ಹೇಳಿದೆ. ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ, ಅಲ್ವೇ? ಸುಂದರವಾದ ಗಾದೆಗಳು ಮತ್ತು ನಮಗೆ ಬೇಕಾದ ಸರಳ ರೀತಿಯಲ್ಲಿ ಕೊಡುವಂತಹ ಒಂದು ಜ್ಞಾನ. ನಿಮ್ಮ ಆರೋಗ್ಯ ನಮ್ಮ ಆಹಾರ ಪದ್ಧತಿಯ ಮೇಲೆ ಅವಲಂಬಿತವಾಗಿರುತ್ತದೆ, ಅಲ್ವೇ? ಯಾಕಂದರೆ ನಾವು ಏನನ್ನು ತಿನ್ನುತ್ತೇವೋ, ಸೇವನೆ ಮಾಡ್ತೀವೋ, ಅದು ನಮ್ಮ ದೇಹದ ಮೇಲೆ ಪರಿಣಾಮವನ್ನು ಬೀರುತ್ತದೆ. ಗೆಳೆಯರೆ, ನಾವೆಷ್ಟೇ ಶ್ರೀಮಂತರಾದರೂ ನಮಗೆ ಆ ಶ್ರೀಮಂತಿಕೆಯನ್ನು ಅನುಭವಿಸುವ ಯೋಗವೂ ಇರಬೇಕು. ಆ ಯೋಗವು ನಮಗೆಲ್ಲ ಬರುವುದು ಒಳ್ಳೆಯ ಆರೋಗ್ಯದಿಂದ. ಅಂದರೆ ಒಳ್ಳೆಯ ಆರೋಗ್ಯ ಬರಬೇಕೆಂದರೆ ನಮ್ಮ ಜೀವನ ಶೈಲಿಯು ಆರೋಗ್ಯಕರವಾಗಿರಬೇಕು. ಭೋಗದ ಜೊತೆ ಯೋಗವಿದ್ದರೆ ನಮ್ಮ ಜೀವನ ಸುಖಮಯವಾಗುತ್ತದೆ. ಅಂದರೆ ಮನುಷ್ಯನಿಗೆ ಆರೋಗ್ಯ ಕೆಡುವುದಿಲ್ಲವೇ? ಆರೋಗ್ಯ ಕೆಡುವುದೇ ಮನುಷ್ಯನಿಗೆ. ಆರೋಗ್ಯ ಕೆಟ್ಟಾಗ ನಾವು ವೈದ್ಯರ ಪರಾಮರ್ಶದಿಂದ ಔಷಧಿ ತೆಗೆದುಕೊಳ್ಳುವುದು ಒಳ್ಳೆಯದು. ಇದು ಒಂದು ನೀತಿ. ಆದರೆ ನಾವು ಇದನ್ನು ಫಾಲೋ ಮಾಡೋದಿಲ್ಲ. ನಮಗೆ ಸಣ್ಣದಾಗಿ ಜ್ವರನೋ ಕೆಮ್ಮು ಒಂಥರ ಕಣ್ಣುರಿ ಅಂತ ಬಂದಾಗ ನೇರವಾಗಿ ನಾವು ಮೆಡಿಕಲ್ ಶಾಪಿಗೆ ಹೋಗಿಬಿಟ್ಟು ಒಂದು ಜ್ವರದ ಮಾತ್ರೆ ಕೊಡಪ್ಪ, ಒಂದು ತಲೆನೋವು ಮಾತ್ರೆ ಕೊಡಪ್ಪ ಅಂತ ಹೇಳಿಬಿಟ್ಟು ನಾವೇ ವೈದ್ಯರಾಗಿಬಿಡುತ್ತೇವೆ. ಮೆಡಿಕಲ್ ಶಾಪ್ ಓನರೇ ನಮಗೆ ವೈದ್ಯ. ಅವನು ಯಾವ ಟ್ಯಾಬ್ಲೆಟ್ ಕೊಟ್ಟಿದ್ದಾನೆ, ಏನು ಮಾತ್ರೆ ಕೊಟ್ಟಿದ್ದಾನೆ, ನನ್ನ ದೇಹಕ್ಕೆ ಅದು ಸರಿ ಹೋಗುತ್ತೋ ಇಲ್ಲವೋ, ಇದನ್ನು ನಾನು ತೆಗೆದುಕೊಳ್ಳಬಹುದೋ ಇಲ್ಲವೋ. ಜಯ ಇರೋವರೆಗೂ ಭಯ ಇಲ್ಲ, ಆದರೆ ಏನಾದರೂ ತೊಂದರೆ ಆದರೆ ಇದರಿಂದ ಇವು ಬಹಳ ಆತಂಕಕಾರಿಯಾದ ಪರಿಣಾಮಗಳನ್ನು ಬೀರುತ್ತದೆ. ಸ್ವಂತ ವೈದ್ಯರಾಗೋದು ಸರಿಯಲ್ಲ. ಆರೋಗ್ಯ ಕಾಪಾಡುವಲ್ಲಿ ನಾವು ನಮ್ಮ ಅಭ್ಯಾಸಗಳನ್ನು ಬದ್ಧವಾಗಿ ಅನುಸರಿಸಬೇಕು. ದಿನ ವಾಕಿಂಗ್ ಮಾಡುವುದು, ಹಸಿ ತರಕಾರಿಗಳ ಸಲಾಡ್ ಸೇವಿಸುವುದು, ಸಾಧ್ಯವಾದರೆ ಈ ಬಿಳಿ ಖಾದ್ಯಗಳಿಂದ ದೂರ ಇರೋದು. ಈ ಮೈದಾ, ಉಪ್ಪು, ಸಕ್ಕರೆ, ಹೀಗೆ ಇವುಗಳ ನಿಯಂತ್ರಣ ಬಹಳ ಮುಖ್ಯ. ದೇಹಕ್ಕೆ ದಣಿವಿನ ಬೆವರು ಬಂದರೆ ಬಹಳ ಆರೋಗ್ಯಕರ. ದಣಿವಿನ ಬೆವರು, ಎಸ್. ನಿಮ್ಮ ವಯಸ್ಸು 55ರಿಂದ 65 ಇದ್ದರೆ
ನಿರಂತರವಾಗಿ ನಿಮ್ಮ ದೇಹದ ತೂಕದ ಬಗ್ಗೆ ಎಚ್ಚರವಿರಲಿ. ಪ್ರತಿ 6 ತಿಂಗಳಿಗೊಮ್ಮೆ ರಕ್ತ ಪರೀಕ್ಷೆ, ಮೂತ್ರ ಪರೀಕ್ಷೆ, ಸಕ್ಕರೆ ಪ್ರಮಾಣ, ಕಿಡ್ನಿ ವಿಚಾರ, ಲಿವರ್ ವಿಚಾರ ಅಲ್ಲದೆ ಮಂಡಿ, ಕೈಕಾಲು, ಕೀಲು ನೋವುಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಪಡೆದು ಅವುಗಳಿಗೆ ಬೇಕಾಗುವ ವೈದ್ಯೋಪಚಾರ ಔಷಧಿಗಳನ್ನು ತೆಗೆದುಕೊಳ್ಳುವುದು ಈಗಿನ ಕಾಲಕ್ಕೆ ಬಹಳ ಮುಖ್ಯ. ಹೀಗೆ ವೈದ್ಯರ ಸಲಹೆ ಮೇರೆಗೆ ಆರೋಗ್ಯವನ್ನು ರಕ್ಷಿಸುವುದು ಬಹಳ ಒಳ್ಳೆಯದು. ನಿಮ್ಮ ವಯಸ್ಸು 65 ದಾಟಿದ್ರೆ BP, ಶುಗರು ನಿಯಂತ್ರಣ, ಸರಿಯಾದ ಸಮಯಕ್ಕೆ ಆಹಾರ ಸೇವನೆ, ಹಿತಮಿತವಿರಲಿ. ಆಹಾರ ಸೇವನೆ ಇನ್ನು ಬೇಕು ಎನ್ನುವಾಗಲೇ ತಿನ್ನುವುದನ್ನು ನಿಲ್ಲಿಸುವುದು ದೇಹದ ಚುರುಕುತನ, ಸ್ಫೂರ್ತಿ ಹೆಚ್ಚಿಸುವುದು ಖಂಡಿತ. 75ರ ಮೇಲಿರುವವರು ನಿಮ್ಮ ದೇಹಕ್ಕೆ ಬೇಕಾಗುವ ಆಹಾರದ ಜೊತೆಗೆ ದೇಹಕ್ಕೆ ಬೇಕಾಗಿರುವ ವಿಶ್ರಾಂತಿ ಬಹಳ ಅಗತ್ಯ. ರೆಸ್ಟ್, ಫಿಸಿಕಲ್ ರೆಸ್ಟ್, ಬಾಡಿ ರೆಸ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ನಿಮ್ಮ ಮೈಂಡನ್ನು ಚುರುಕುಗೊಳಿಸಬೇಕು. ಹರಟೆ ಹೊಡೆಯಬೇಕು, ತಮಾಷೆ ಮಾಡಬೇಕು, ಜೋಕ್ಸ್ಗಳನ್ನು ಕೇಳಿ ಎಂಜಾಯ್ ಮಾಡಬೇಕು, ಕಾಮಿಡಿ ಕುರಿತಾದಂತಹ ಕಾರ್ಯಕ್ರಮಗಳನ್ನು ನೋಡಬೇಕು. ಅಂದರೆ ಆದಷ್ಟು ಸಂತೋಷವಾಗಿರಬೇಕು ಅಂತ ಅರ್ಥ. ತಮ್ಮ ಸಹ ವಯಸ್ಸಿನ ಸ್ನೇಹಿತರಲ್ಲಿ ನಿತ್ಯವೂ ಹೋಗಿ ಪರಸ್ಪರ ಮಾತನಾಡಿಕೊಳ್ಳಬೇಕು. ಇದರ ಜೊತೆಗೆ ಇನ್ನೊಂದು ವಿಚಾರ ಬಹಳ ಮುಖ್ಯ. ಚಿಕ್ಕ ಮಕ್ಕಳ ಜೊತೆಗೆ ಒಡನಾಟ ಮಾಡುವುದು, ಅವರ ಜೊತೆಗೆ ಮಾತನಾಡುವುದು, ತಮಾಷೆ ಮಾಡುವುದು ಅದು ಸಹ ಬಹಳ ಮುಖ್ಯ ಅಲ್ವಾ? ಗೆಳೆಯರೇ, ರಾಜ್ಯ, ದೇಶ ನಿರಂತರವಾಗಿ ಹಣದುಬ್ಬರದ ಕಡೆಗೆ ವಾಲುತ್ತಾ ಹೋಗ್ತಾ ಇದೆ. ಬೆಲೆಗಳು ನಿರಂತರವಾಗಿ ಗಗನಕ್ಕೇರಿವೆ. ಸಾಮಾನ್ಯ ಮನುಷ್ಯನ ಜೀವನ ಉಲ್ಬಣವಾಗ್ತಾ ಇದೆ. ಅದರ ಮಧ್ಯದಲ್ಲಿ ಕಾಯಿಲೆಗಳು ಬಂದರೆ ಅವುಗಳನ್ನು ಸಂಭಾಳಿಸುವುದು, ಅವುಗಳ ವೆಚ್ಚವನ್ನು ಸಂಭಾಳಿಸುವುದು ಬಹಳ ಕಷ್ಟ. ಅದಕ್ಕೆ ಒಂದು ಸಲಹೆ, ದಯವಿಟ್ಟು ಮೆಡಿಕಲ್ ಇನ್ಶೂರೆನ್ಸನ್ನು ತೆಗೆದುಕೊಂಡಿರಿ, ಬಹಳ ಒಳ್ಳೆಯದು. ಹಾಗೂ ಸರ್ಕಾರದಿಂದ ನೀಡುವ ಆರೋಗ್ಯ ಸಂಬಂಧದ ಕಾರ್ಯಕ್ರಮಗಳ ಅಡಿಯಲ್ಲಿ ದೊರೆಯುವ ಎಲ್ಲ ರೀತಿಯ ಲಾಭಗಳನ್ನು ಪಡೆದುಕೊಳ್ಳಿ ಅಲ್ವೇ? ಗುಡ್. ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ಮತ್ತೊಮ್ಮೆ ಶಾಲಾ ಕಾಲೇಜುಗಳಲ್ಲಿ ಹೊಸ ವಿದ್ಯಾರ್ಥಿಗಳಿಂದ ವಾತಾವರಣವು ಮತ್ತೊಮ್ಮೆ ಅದೇನಂತಾರಲ್ಲ ಚಿಲಿಪಿಲಿಯಾಗುವುದುಂಟು. ಆ ದೃಶ್ಯಗಳು ನಮ್ಮ ಕಣ್ಣ ಮುಂದೆ ಬರುವುದು ಸಹಜ. ಹೀಗೆ ಪ್ರತಿಯೊಂದು ಅದರ ಸ್ಥಾನದಲ್ಲಿ ಬೆಳೆಯಲಿ, ಆರೋಗ್ಯಕರವಾಗಿ ಬೆಳೆಯಲಿ ಎಂದು ನಮ್ಮ ಆಸೆ. ಸರ್ಕಾರಗಳು ಸಹ ಇನ್ನೂ ಉತ್ತಮವಾದ ಕಾರ್ಯಕ್ರಮಗಳನ್ನು ಮಾಡಬೇಕು. ರಾಜ್ಯ, ದೇಶಕ್ಕೆ ಆರೋಗ್ಯಕರ ಸ್ಕೀಮ್ಗಳಂತೀವಲ್ಲ, ನಿಯೋಜನೆಗಳು, ಆಯೋಜನೆಗಳು, ಬಡವರಿಗೆ ಉಚಿತ ವೈದ್ಯಕೀಯ ಸೇವೆ ಇದೆಲ್ಲ ಹೀಗಿದೆ. ಆದರೂ ಇನ್ನೂ ಡೀಟೇಲ್ ಆಗಿ ಅವರಿಗೆ ತಲುಪುವಂತಹ ಸೇವೆಯನ್ನು ಮಾಡುವುದು ಬಹಳ ಒಳ್ಳೆಯದು. ಸ್ವಚ್ಛ, ಸಹಜ ವೈದ್ಯಕೀಯ ಉಪಚಾರ ದೊರೆಯುವ ದಿಕ್ಕಿನಲ್ಲಿ ನಮ್ಮ ಸರ್ಕಾರಗಳು ಕೆಲಸವನ್ನು ಮಾಡಿದರೆ ಬಹಳ ಒಳ್ಳೆಯದು. ಆರೋಗ್ಯಕರ ಸರ್ಕಾರವಿದ್ದರೆ ಆರೋಗ್ಯಕರ ರಾಜ್ಯ ಇರುತ್ತದೆ. ಮತ್ತೆ ಬರ್ತೇನೆ. ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.